ರಾಜ್ಯದ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಶೃಂಗೇರಿಯ ಶಾರದಾಂಬೆ ಸನ್ನಿಧಿಯಲ್ಲಿ ಇನ್ಮುಂದೆ ಡ್ರೆಸ್ ಕೋಡ್ ಜಾರಿಗೆ ಬರ್ತಾ ಇದೆ. ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಮಹತ್ವದ ಹೆಜ್ಜೆಯನ್ನ ಇಡಲಾಗಿದೆ. ಭಕ್ತರು ಕೂಡ ಮಠದ ತೀರ್ಮಾನಕ್ಕೆ ಓಕೆ ಅಂದಿದ್ದಾರೆ. ದಿನದಿಂದ ದಿನಕ್ಕೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ದಾಸರಾಗ್ತಾ ಇರೋ ಆಧುನಿಕ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಕೂಡ ಕ್ರಮೇಣ ನಶಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸನಾತನ ಸಂಪ್ರದಾಯ ಉಳಿಸೋದಕ್ಕೆ ಮುಂದಾಗಿರುವ ಶ್ರೀಮಠದ ಆಡಳಿತ ಮಂಡಳಿಯ ಕಾರ್ಯವೈಖರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಗಿದೆ. ಈಗ ಎಲ್ಲ ದೇವಸ್ಥಾನಗಳಲ್ಲಿ ಅವರು ಪಂಚಶಲ್ಯ ಮತ್ತು ಹುಡುಗಿಯರಿಗೆ ಹೆಂಗಸರಿಗೆ ಸೀರೆ ಅಥವಾ ಹುಡುಗಿಯರಿಗೆ ಚೂಡಿದಾರ ಶಲ್ಯ ಮತ್ತು ಲಂಗ ಗೌನ ಅದೆಲ್ಲ ಮಾಡಿದೆ. ಯಾಕಂತೇಳಿದರೆ ನಮ್ಮ ದೇಶ ಭಾರತ ಅಂತ ಹೇಳುವಂಥ ಸನಾತನ ಧರ್ಮದಿಂದ ಬಂದಾಗ ಸನಾತನ ಧರ್ಮದ ಪ್ರಕಾರ ಏನಂತ ಹೇಳಿದರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಅಥವಾ ಎಲ್ಲಿಗೆ ಹೋಗೋದಾದರೂ ಪುರುಷರಿದ್ದರೆ ಅವರು ಪಂಚಶಲ್ಯ ಹಾಕ್ಕೊಂಡು ಹೋಗ್ತಾರೆ. ಹಾಗೆ ಯಾರು ಮಹಿಳೆಯರಿದ್ದರೆ ಅವರು ಸೀರೆ, ಹೆಚ್ಚಾಗಿ ಸೀರೆ ಸಿಗ್ತಿದ್ದಂಥದ್ದು. ಬಟ್ ಈಗಿನ ಕಾಲದ ಪ್ರಕಾರ ಚೂಡಿದಾರ ಸಹ ಸೇರಿಕೊಂಡಿದೆ. ಅಂದರೆ ಎಲ್ಲ ದೇವಸ್ಥಾನದಲ್ಲಿ ಮಾಡುವಂಥದ್ದು ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಈಗ ಕೆಲವು ದೇವಸ್ಥಾನಗಳಲ್ಲಿ ನಾನು ನೋಡ್ತೇನೆ, ಯಾಕಂದರೆ ನಾವು ಈ ರೀತಿಯಾಗಿ ಟ್ರಾವೆಲಿಂಗ್ ಮಾಡ್ತಾ ಇರ್ತೇವೆ. ಹಾಗೆ ಕೆಲವು ದೇವಸ್ಥಾನದಲ್ಲಿ ನಾನು ನೋಡಿದ್ದೇನೆ, ಮಂಗಳೂರು ಸೈಡಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಹೋಗುವರು ಜೀನ್ಸ್ ಪ್ಯಾಂಟ್ ಮತ್ತು ಸಣ್ಣ ಸಣ್ಣ ಚಡ್ಡಿ ಹಾಕ್ಕೊಂಡು ಹೋಗೋದು, ಆ ರೀತಿ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ. ಯಾಕಂತ ಹೇಳಿದರೆ ಯಾವ ಪ್ಲೇಸಿಗೆ ಯಾವ ರೀತಿಯಲ್ಲಿ ನಾವು ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಅದು ಕೊಡಬೇಕು. ಅದೇ ರೀತಿ ನಾವು ಕೊಡಬೇಕು. ಅದು ಮಾತಲ್ಲಿ ಆಗಲಿ ಅಥವಾ ನಾವು ಉಡುಪು ನಾವು ಏನು ಧರಿಸ್ತೇವೆ ಅದರಲ್ಲಿ ಆಗಲಿ ಆ ರೀತಿಯಾಗಿ ನಾವು ರೆಸ್ಪೆಕ್ಟ್ ಕೊಟ್ಟು ದೇವಸ್ಥಾನಕ್ಕೆ ಚಡ್ಡಿ ಹಾಕಿಕೊಂಡು ಹೋಗೋದು, ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಹೋಗೋದೆಲ್ಲ ಸರಿಯಲ್ಲ. ಆದ ಕಾರಣ ಈ ರೀತಿಯಾಗಿ ವೇಷ್ಟಿ ಪಂಚ ಇದು ಶಲ್ಯ ಹಾಗೆ ಸೀರೆ ಲಂಗದವಣೆ ಇದು ಮಾಡಿದಂಥ ಭಾರಿ ಒಳ್ಳೆಯದಾಗುತ್ತೆ. ಯಾಕಂತ ಹೇಳಿದರೆ ಈ ರೀತಿಯಾದರೂ ನಮ್ಮ ಜನರು ಸ್ವಲ್ಪ ಈ ರೀತಿಯಾಗಿ ಸನಾತನ ನಮ್ಮ ಏನಿದೆ ನಮ್ಮದು ಧರ್ಮ ಏನಿದೆ ಸನಾತನ ಅದನ್ನು ಬಿಟ್ಟು ಹೋಗೋದಾಗೆ ಮಾಡಿದ್ದಾರೆ. ಅದು ಒಳ್ಳೆಯದು.